ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷವಿರುವ ದಿನವನ್ನು ದೇವರು ನಮಗೆ ನೀಡಿದ್ದಾರೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಡೈಲಿ ಬ್ಲೆಸ್ಸಿಂಗ್ ಎಂಬ ಆಧ್ಯಾತ್ಮಿಕ ಕುಟುಂಬದ ಸದಸ್ಯರಾದ ನಾವು ದೇವರ ಪ್ರೀತಿಯ ಮಕ್ಕಳಾಗಿದ್ದೇವೆ. ದೇವರು ನೀಡುವ ಅನುಗ್ರಹವನ್ನು, ಅಭಿಷೇಕವನ್ನು, ಆಶೀರ್ವಾದವನ್ನು ಪ್ರತಿನಿತ್ಯ ಅನುಭವಿಸುತ್ತಿದ್ದೇವೆ. ಎಲ್ಲರಿಗಾಗಿ ವಿಶೇಷವಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಎಲ್ಲ ರೀತಿಯಲ್ಲಿ ಅನುಗ್ರಹವಿರುವ ದಿನವಾಗಿರಲಿ. ಪ್ರಿಯರೇ, ಈ ಶುಶ್ರೂಷೆ ನೀವು ಕಳಿಸಿಕೊಡುವ ಒಂದೊಂದು ವ್ಯಕ್ತಿಗೂ ಅನುಗ್ರಹವಾಗುತ್ತಿದೆ ಎಂದು ಈ ಧ್ಯಾನ ಮಂದಿರದಲ್ಲಿ ಅನೇಕರು ಬಂದು ಸಾಕ್ಷಿಯನ್ನು ನುಡಿಯುತ್ತಿದ್ದಾರೆ. ಪ್ರಿಯರೇ, ನಿಮ್ಮ ಕುಟುಂಬದ ಪ್ರಾರ್ಥನೆಯಲ್ಲಿ ಈ ಧ್ಯಾನ ಮಂದಿರಕ್ಕಾಗಿ, ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಗಾಗಿ, ಇಲ್ಲಿ ಇರುವ ಗುರುಗಳಿಗಾಗಿ, ಶುಶ್ರೂಷಕರಿಗಾಗಿ ಪ್ರಾರ್ಥಿಸಿರಿ. ಪ್ರಿಯರೇ, ಇಂದಿನ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 1ರಿಂದ 4ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟರು. ಪ್ರಿಯರೇ, ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆ ಅವಸ್ಥೆಯನ್ನು ನೋಡಿ ಸಂಕಟ ಪಡುವ ದೇವರನ್ನಲ್ಲ ನಾವು ನೋಡುವುದು. ಆ ಅವಸ್ಥೆಯನ್ನು ನೋಡಿ ದೇವರು ಹೇಳಿದರು, ಬೆಳಕಾಗಲಿ ಎಂದು. ದೇವರ ವಾಕ್ಯ ಅಲ್ಲಿ ಚಲಿಸಿದ್ದಾಗ ಕಗ್ಗತ್ತಲು ಕವಿದು ಬೆಳಕಾಯಿತು. ಪ್ರಿಯರೇ, ನಿಮ್ಮ ಜೀವನ, ನಿಮ್ಮ ಪರಿಸ್ಥಿತಿಯನ್ನು ನೋಡುವಾಗ ಅನೇಕರು ಹೇಳುತ್ತಾರೆ, ಇದು ಹೇಗೆ ಸರಿಯಾಗುವುದು ಎಂದು. ನಿರಾಸೆಯ ಮಾತುಗಳಾಗಿದೆ ಹೇಳುವುದು. ದೇವರ ವಾಕ್ಯ ಆಲಿಸುವಾಗ ನಿಮ್ಮ ಅವಸ್ಥೆಯನ್ನು ನೋಡಿ ಹೇಳುವ ಆ ವಾಕ್ಯದ ಶಕ್ತಿ ನನ್ನ ಕುಟುಂಬದಲ್ಲಿ ಚಲಿಸಲಿ ಎಂದು, ನನ್ನ ಮಕ್ಕಳಲ್ಲಿ ಚಲಿಸಲಿ ಎಂದು, ವಾಕ್ಯದ ಶಕ್ತಿ ನನ್ನ ಜೀವನದಲ್ಲಿ ಚಲಿಸಲಿ ಎಂದು, ನಜರೇತಿನ ಯೇಸು ಸ್ವಾಮಿಯ ಕೃಪೆ ಉಂಟಾಗಲಿ ಎಂದು. ಸಾಲದ ಬಾಧೆ ಇಂದು ಆಲಿಸಿದ ದೇವರ ವಾಕ್ಯದಲ್ಲಿ ಅದರ ಶಕ್ತಿಯಿಂದ ಬಿಡುಗಡೆಯಾಗಲಿ ಎಂದು. ಪ್ರಿಯರೇ, ನೀವು ವಾಕ್ಯವನ್ನು ಹೇಳುವಾಗ ಆ ವಾಕ್ಯ ನಿಮ್ಮ ಅವಸ್ಥೆಗೆ ಬಿಡುಗಡೆ ನೀಡುತ್ತದೆ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಏನಾಗಿದೆ ಇಲ್ಲದೆ ಇರುವುದು, ನೀವು ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಿರಿ. ಪ್ರಿಯರೇ, ನಿಮ್ಮ ಸಮಸ್ಯೆಯನ್ನು ನೋಡಿ ದೇವರ ವಾಕ್ಯವನ್ನು ಹೇಳುವಾಗ ಅಲ್ಲಿ ಬದಲಾವಣೆ ಉಂಟಾಗುತ್ತದೆ. ಈ ವಾಕ್ಯ ನಿಮ್ಮ ಭವನದಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಬದಲಾವಣೆ ನೀಡುತ್ತದೆ. ನಿಮ್ಮ ದುಃಖವನ್ನು ಮಾರ್ಪಡಿಸಿ ಅನುಗ್ರಹ, ಶಾಂತಿ, ಸಮಾಧಾನ, ಸಂತೋಷವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ವಾಕ್ಯ ಅವರ ಜೀವನದಲ್ಲಿ ಸಂಚಲಿಸುತ್ತದೆ. ಒಂದೊಂದು ಮಕ್ಕಳಿಗೆ ದೈವಿಕ ಬೆಳಕನ್ನು ಉಂಟು ಮಾಡುತ್ತದೆ. ಅವರು ತಲುಪುವ ಸ್ಥಾನದಲ್ಲಿ ದೇವರ ಅನುಗ್ರಹದ ಸುರಿಮಳೆ ಸುರಿಯಲ್ಪಡುತ್ತದೆ. ಪ್ರಿಯರೇ, ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಆಲಿಸುವಾಗ ಸಂತೋಷದ, ಸಮಾಧಾನದ, ಅನುಗ್ರಹದ ಕೃಪೆಯು ಉಂಟಾಗುತ್ತದೆ. ಆಮೇನ್. ದೇವರು ನಮ್ಮನ್ನು ಒಮ್ಮೆಯೂ ತಳ್ಳಿ ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ಇಂದಿನ ದೇವರ ವಾಕ್ಯದಲ್ಲಿ ದೇವರು ನಮಗೆ ಸಕಲವನ್ನು ನೀಡುತ್ತಾರೆ. ನಮ್ಮ ಜೀವನದ ಬೆಳಕಾಗುತ್ತದೆ. ಪ್ರಿಯರೇ, ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರ ವಾಕ್ಯವನ್ನು ನಮಗೆ ಸಾಧ್ಯವಾಗುವಷ್ಟು ಶೇರ್ ಮಾಡೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.